ಹೋಗಿ ಬಂದ್ವಿ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಈ ಟ್ಯಾಬ್ಲೆಟ್ ನೋಡ್ತಾ ಇರಬೇಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಲಿಂಬೆ ಹಣ್ಣಿನ ರಸ ಹಾಕೋದಕ್ಕಿಂತ ಹುಣಸೆ ಹಣ್ಣಿನ ರಸ ಬೆಟರ್ ಅಂತೇಳಿ. ಹಾಗಾಗಿ ನಾನು ಇಂಚಿದ್ದು ಹಾಯ್ ಬನ್ನಿ. ಹೇಗಿದ್ದೀರಿ? ಊಟ ಆಯ್ತಾ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಟೈಮ್ ಈಗ 11:15 ಆಗ್ತಾ ಬಂತು. ಅನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅನ್ನ ಬೇಯ್ತಾ ಇದೆ. ಈಗ ಇಟ್ಟದಷ್ಟೇ. ಸಂಡೇ ಆದ್ದರಿಂದ ಯಾವಾಗಲೂ ಅಷ್ಟೇ. ಸಂಡೇ ನಾನು ನಾನ್ ವೆಜ್ ಹೆಚ್ಚಾಗಿ ಮಾಡೋದು. ಫಿಶ್ ಮಾಡ್ತೀನಿ, ಹೇಳಿದರೆ ಚಿಕನ್ ಮಾಡ್ತೀನಿ. ಈ ಥರ ನಾನ್ ವೆಜ್ ಜಾಸ್ತಿ ಮಾಡೋದು. ಚಿಕನ್ ಇಲ್ಲ ಅಂತ ಹೇಳಿದರೆ ಫಿಶ್. ಇದೇ ಥರ ಇದೇ ಥರ ಅಡುಗೆನ ಮಾಡೋದು ನಾನು. ಅನ್ನ ಮಾಡಿಬಿಟ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಏನಾದರೂ ಮಾಡ್ತೀನಿ ನಾನ್ ವೆಜ್ಜಲ್ಲಿ. ಇವತ್ತು ಏನಂತ ಹೇಳಿದರೆ ನಮಗೆ ನೀರಿಲ್ಲ. ನಮ್ಮ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು. 5 ದಿವಸ ಆಯಿತು ನೀರಿಲ್ಲದೆ. ಅಂದರೆ ಕಾರ್ಪೊರೇಷನ್ ಇದ್ದು ನೀರು ಬರೋದು ನಮಗೆ. ಕರೆಂಟ್ ಸರಿಯಾಗಿರಲಿಲ್ಲ. ಕರೆಂಟ್ ಸರಿಯಾಗಿರದೇ ಇರೋದಕ್ಕೆ ಕಾರಣ ಏನಂತ ಹೇಳಿದರೆ ಮಳೆ. ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ. ಈ ವರ್ಷ ಎಷ್ಟು ಮಳೆ ಬಂತು ಅಂತ ಹೇಳಿದರೆ ಒಂದು 4-5 ದಿವಸದಿಂದ ತುಂಬ ಮಳೆ ಬರ್ತಾಯಿದೆ. ಹಾಗೆ ಎಷ್ಟೊಂದು ಮರಗಳು ಬಿದ್ದಿದೆ, ಕರೆಂಟ್ ಕಂಬ ಬಿದ್ದಿದೆ. ಈ ಥರ ತುಂಬ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಹಳ್ಳಿಲಿದ್ರೂ ಸುಖನೇ ಇಲ್ಲ ಅಂತಾಗಿದೆ ನಮಗೆ. ಒಂದೊಂದು ಸಲ ಯೋಚನೆ ಮಾಡಬೇಕಿದ್ರೆ ನನಗೆ ಅನಿಸುತ್ತೆ, ಹಳ್ಳಿ ಜೀವನ ಎಷ್ಟು ಕಷ್ಟ ಅಲ್ವಾ ಮಳೆಗಾಲದಲ್ಲಿ ಅಂತ ಅಂದ್ಬಿಟ್ಟು. ಒಂದು ಕಡೆ ಕರೆಂಟ್ ಇಲ್ಲ, ಒಂದು ಕಡೆ ಸರಿಯಾಗಿ ನೀರಿಲ್ಲ ಅಂತ ಹೇಳಿದರೆ ಏನು ಮಾಡೋಣ? ಅಡುಗೆ ಕೂಡ ಮಾಡೋದಕ್ಕೆ ಮನಸ್ಸೇ ಇಲ್ಲ. ನಿನ್ನೆ ಕೂಡ ಹಾಗೆ ಆಯಿತು. ನಿನ್ನೆ ಕಂಪ್ಲೀಟಾಗಿ ನೀರು ಖಾಲಿಯಾಗಿತ್ತು ನಮ್ಮದು. ಹಾಗಾಗಿ ಏನು ಅಡುಗೆ ಮಾಡೋದಕ್ಕೆ ಮೂಡಿಲ್ಲ ನನಗೆ. ಅಡುಗೆ ಮನೆಗೆ ಬರೋದಕ್ಕೇ ಮನಸ್ಸಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅಡುಗೆ ಮನೆಗೆ ಬರೋದಕ್ಕೇ ಮನಸ್ಸಿಲ್ಲ, ಅಡುಗೆ ಮಾಡೋದಕ್ಕೆ ಮನಸ್ಸಿಲ್ಲ, ಪಾತ್ರೆ ತೊಳೆಯೋದಕ್ಕೆ ಮನಸ್ಸಿಲ್ಲ. ಅಂದರೆ ನೀರಿಲ್ಲ ಅಲ್ವಾ? ಅದು ಕೂಡ ನಾನ್ ವೆಜ್ ಅಡುಗೆ ಅಂತ ಹೇಳಿದರೆ ತುಂಬ ನೀರು ಬೇಕಾಗುತ್ತೆ ನನಗೆ. ಎಷ್ಟೊಂದು ನೀರು ನಾನು ಖರ್ಚು ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ವಾಶ್ ಮಾಡಲಿಕ್ಕಿರ್ಬೋದು, ಅದರ ಪಾತ್ರೆ ತೊಳೆಯೋದಕ್ಕಿರ್ಬೋದು. ಈ ಥರ ನಾನ್ ವೆಜ್ ಅಡುಗೆ ಮಾಡಿದರೆ ಮಧ್ಯಾಹ್ನ ಊಟ ಆಗೋತ್ತಿಗೆ ಸಾಧಾರಣ ನೀರು ಬೇಕಾಗುತ್ತೆ ನನಗೆ. ನಿನ್ನೆಯಿಂದ ನಾನು ಅಡುಗೆನೇ ಸರಿಯಾಗಿ ಮಾಡ್ತಾ ಇಲ್ಲ. ನಿನ್ನೆ ಮಧ್ಯಾಹ್ನ ಕೂಡ ಅಷ್ಟೇ ಏನೋ ಒಂದು ಇದ್ದದ್ರಲ್ಲೇ ಊಟ ಮಾಡಿದ್ವಿ. ನೈಟ್ ಚಿಕನ್ ತಂದರು. ಅದನ್ನು ಸ್ವಲ್ಪ ಅಲ್ಲಿಂದಲ್ಲಿಗೆ ನೀರು ಸ್ವಲ್ಪ, ಅಂದರೆ ಸಂಜೆ ಹೊತ್ತು ಸ್ವಲ್ಪ ನೀರು ಬಂತು. ಒಂದು 1/4 ಭಾಗ ಆಗಿದೆ ಸಿಂಟೆಕ್ಸಲ್ಲಿ ನಮ್ಮದು. ಹಾಗಾಗಿ ಅಷ್ಟೊಂದು ಕಷ್ಟ ಅಂತ ಅನಿಸಿಲ್ಲ. ರಾತ್ರಿ ಆರಾಮಾಗಿ ನಾನು ಮಾಡಿಕೊಂಡೆ. ಇವತ್ತು ಬೆಳಿಗ್ಗೆ ಬರಬೇಕಿತ್ತು ನೀರು. ಇವತ್ತು ಬೆಳಿಗ್ಗೆ ಹೇಳ್ಬೇಕಿದ್ರೆ ವಾಪಸ್ ನೀರಿಲ್ಲ. ಫೋನ್ ಮಾಡಿ ಕೇಳಬೇಕಿದ್ರೆ ಫೀಸ್ ಹೋಗಿದೆ ಅಂತಾರೆ. ನೈಟ್ ಪೂರ್ತಿ ಕರೆಂಟ್ ಇತ್ತು. ನೈಟ್ ಪೂರ್ತಿ ಕರೆಂಟ್ ಇರಬೇಕಿದ್ರೆ ಅವರು ಟ್ಯಾಂಕಿಗೆ ಲೋಡ್ ಮಾಡಬೇಕಿತ್ತು, ಬಟ್ ಮಾಡಿಲ್ಲ. ಏನೋ ಒಂದು ಸುಳ್ಳು ಕಾರಣ ಹೇಳ್ತಾರೆ ಅಂತ ಅನಿಸುತ್ತೆ ನನಗೆ. ಹಾಗೆ ಇವತ್ತು ಬಿಟ್ಟಿಲ್ಲ. ಮಧ್ಯಾಹ್ನ ವಾಪಸ್ ನಾವು ಮಧ್ಯಾಹ್ನ ನೀರು ಬಿಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಮಧ್ಯಾಹ್ನ ಕೂಡ ನಾನ್ ವೆಜ್ ಅಡುಗೆ ನಾನು ಏನು ಮಾಡಲ್ಲ. ನಿನ್ನೆ ನೈಟ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಮಧ್ಯಾಹ್ನಕ್ಕೆ ಬೇಕು ಅಂತ ಅನಿಸ್ತಾ ಇಲ್ಲ ನನಗೆ. ಬೀನ್ಸ್ ಇದೆ, ಇದರದ್ದೊಂದು ಪಲ್ಯ ಮಾಡ್ತೀನಿ. ಹಾಗೆ ಟೊಮೆಟೊ ಹಾಕ್ಬಿಟ್ಟು ಸಾರು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬೀನ್ಸ್ ನೀವು ನೋಡಿದರೆ ಹೇಳ್ಬೋದು, ಇದರ ಒಂದು ಅರ್ಧ ಭಾಗ ಸಿಗ್ಬೋದು ಅಷ್ಟೇ. ಅಷ್ಟು ಹಾಳಾಗಿದೆ ನೋಡಿ. ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ತರಬೇಕಿದ್ರೇ ಇದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಇದರಿಂದ ಇವಾಗ ಹೆಕ್ಕಿ ಮಾಡಬೇಕು. ಸ್ವಲ್ಪ ಒಂದಿಷ್ಟು ಸಿಗುತ್ತೆ ಅಷ್ಟೇ. ನಮಗೆ ಒಂದು 3 ಜನಕ್ಕೆ. ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ ಸ್ವಲ್ಪ. ನಮಗೆ 3 ಜನಕ್ಕೆ ಆಗುವಷ್ಟು ಸಿಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಟೊಮೆಟೊ ಇದೆ, ಅದರದ್ದು ಸಾರು ಮಾಡ್ತೀನಿ. ಆಮೇಲೆ ನೈಟ್ ನಾನ್ ವೆಜ್ ಅಡುಗೆ ಮಾಡ್ತೀನಿ ಏನಾದರೂ. ಮಧ್ಯಾಹ್ನ ನೀರು ಬರ್ತದಲ್ವ, ಹಾಗಾಗಿ ಧೈರ್ಯದಿಂದ ನೈಟ್ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡೋಣ ಇನ್ನು ಮಧ್ಯಾಹ್ನ ನೀರು ಬರ್ತದಾ ಇಲ್ವಾ ಅಂತ ಅಂದ್ಬಿಟ್ಟು. ಹಳ್ಳಿ ಜೀವನ ಎಷ್ಟೊಂದು ಕಷ್ಟ ಗೊತ್ತುಂಟ. ಮಳೆಗಾಲದಲ್ಲಿ ಕೂಡ ಅಷ್ಟೇ. ನಮಗೇನು ಹಳ್ಳಿ ಜೀವನ ಸುಖ ಅಂತ ಹೇಳೋದಕ್ಕಿಲ್ಲ. ತುಂಬ ಕಷ್ಟಪಡಬೇಕಾಗತ್ತೆ. ನೀರಿಲ್ಲ, ಕರೆಂಟ್ ಇಲ್ಲ, ಈ ಥರ ಜಾಸ್ತಿ ಮಳೆ ಬಂದ ಈ ಥರ ಪ್ರಾಬ್ಲಮ್ ನಾವು ಫೇಸ್ ಮಾಡಬೇಕಾಗತ್ತೆ. ಸೊ ಬನ್ನಿ ಇವಾಗ ಅಡುಗೆನ ಶುರು ಮಾಡ್ತೀನಿ. ಓಕೆ, ಇವಾಗ ಅಡುಗೆ ಕೆಲಸ ಎಲ್ಲ ಮುಗೀತು. ಬೀನ್ಸ್ ಪಲ್ಯ ಮಾಡಿಕೊಂಡೆ. ಹಾಗೆ ಟೊಮೆಟೊ ಸಾರು ಕೂಡ ಮಾಡಿದೆ. ಅಷ್ಟರಲ್ಲಿ ಹಸ್ಬೆಂಡ್ ಮೀನು ತಗೊಂಡು ಬಂದರು, ಬಂಗುಡೆ ಮೀನು ತೊಗೊಂಡು ಬಂದರು. ಅದನ್ನು ಇವಾಗ ಫ್ರೈ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ. ಫ್ರೈ ಮಾಡಬೇಕಷ್ಟೇ, ಸ್ವಲ್ಪ ಅದು ಮ್ಯಾರಿನೇಟ್ ಆಗಲಿ ಅಂತ ಅಂದ್ಬಿಟ್ಟು. ಹಾಗೆ ನೀರು ಕೂಡ ಬಂತು. ನೀರು ಇಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ, ಇವಾಗ ನೀರು ಕೂಡ ಬಂದಿದೆ. ಇನ್ನು ಅಷ್ಟೊಂದು ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ನೀರಿಲ್ಲ ಅಂತ ಹೇಳಿದರೆ ತುಂಬ ಕಿರಿಕಿರಿ ಆಗ್ತದೆ. ಈ ಪಾತ್ರೆ ಎಲ್ಲ ತುಂಬ ತೊಳೆಯೋದಕ್ಕಿರುತ್ತಲ್ವ. ಅಡುಗೆ ಮಾಡ್ತಾ ಇದ್ದಾಗೆ ತುಂಬ ಪಾತ್ರೆ ತುಂಬಿಕೊಳ್ಳುತ್ತೆ. ಸೊ ಅದನ್ನು ಆವಾಗಲೇ ತೊಳ್ಕೊಂಡ್ರೆ ಸ್ವಲ್ಪ ಸಿಂಕೆಲ್ಲ ಖಾಲಿ ಇರುತ್ತೆ. ಅಲ್ಲಿ ರಾಶಿ ಹಾಕಿದ್ರೆ ಅದನ್ನು ನೋಡೋದಕ್ಕೆ ಕೂಡ ಆಗಲ್ಲ ನನ್ನ ಕೈಲಿ. ಹಾಗಾಗಿ ನೀರು ಬಂದದ್ದೇ ಒಂದು ದೊಡ್ಡ ಸಮಾಧಾನ ಅಂತ ಹೇಳ್ಬೋದು. ಹಾಗೆ ಫಿಶ್ ಕೂಡ ತಂದರು. ಅದನ್ನು ಇವಾಗ ಕ್ಲೀನೆಲ್ಲ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಬಂಗುಡೆ ಮೀನು ಫ್ರೆಶ್ ಆಗಿದೆ. ಕ್ಯಾಂಡಿ ಮೀನು ಕೂಡ ಇತ್ತಂತೆ. ಕ್ಯಾಂಡಿ ಮೀನಿಗೆ kg 200, ಇದಕ್ಕೆ 300. ಇದು ತುಂಬಾ ಫ್ರೆಶ್ ಆಗಿದೆ, ಮಾತ್ರ ತುಂಬ ಚೆನ್ನಾಗಿದೆ.
1 kg ಬಂಗುಡೆ ಒಂದು 8 ಮೀನು ಬಂದಿದೆ ಅಷ್ಟೇ. ಅಲ್ಲೇ ಕ್ಲೀನೆಲ್ಲ ಮಾಡಿ ತರಲಿಕ್ಕೆ ಹೇಳಿದೆ ನಾನು, ಹಾಗಾಗಿ ಕ್ಲೀನೆಲ್ಲ ಮಾಡಿ ತಂದಿದ್ದರು. ಸೊ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಮೆಣಸಿನ ಪೌಡ್ರು ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಸ್ವಲ್ಪ ಅಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ಕಾರ್ನ್ಫ್ಲೋರು. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಉಪ್ಪು, ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ. ಲಿಂಬೆ ಹುಳಿ ಇದ್ದರೆ ಲಿಂಬೆ ರಸ ಕೂಡ ಹಾಕ್ಕೊಳ್ಬೋದು, ಆದರೆ ಹುಣಸೆ ಹಣ್ಣಿನ ರಸ ಹಾಕಿದರೆ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಲಿಂಬೆ ಹಣ್ಣಿನ ರಸ ಹಾಕೋದಕ್ಕಿಂತ ಹುಣಸೆ ಹಣ್ಣಿನ ರಸ ಬೆಟರ್ ಅಂತೇಳಿ, ಹಾಗಾಗಿ ನಾನು ಇದೇ ಥರ ಮಿಕ್ಸ್ ಮಾಡೋದು. ಇನ್ನೂ ಜಾಸ್ತಿ ಇದಕ್ಕೇನು ಹಾಕೋದಕ್ಕೆ ಹೋಗಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಇದೆಲ್ಲ ಏನು ಹಾಕಲ್ಲ, ಸಿಂಪಲ್ಲಾಗಿ ಇಷ್ಟನ್ನೇ ಹಾಕಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪಲ್ಯ ಕೂಡ ರೆಡಿಯಾಗಿದೆ, ಬೀನ್ಸ್ ಪಲ್ಯ. ನಮ್ಮ ಆದ್ವಿಗೆ ಈ ಥರ ಬೆಳ್ಳುಳ್ಳಿ ತುಂಬ ಹಾಕಿದರೆ ಇಷ್ಟ, ಅವಳಿಗೆ ತುಂಬ ಇಷ್ಟಪಡ್ತಾಳೆ ಅವಳು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡಿದರೆ. ಹಾಗೆ ಸಾರು ಕೂಡ ರೆಡಿಯಾಗಿದೆ. ಸಾರಿಗೆ ನಾನಿವತ್ತು ರಸಂ ಪೌಡ್ರೇನು ಹಾಕಿಲ್ಲ, ಸಿಂಪಲ್ಲಾಗಿ ಈರುಳ್ಳಿ, ಟೊಮೆಟೊ, ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಷ್ಟೇ. ನಮಗೆ ಈ ಥರ ಸಾರು ಅಂತ ಹೇಳಿದರೆ ತುಂಬ ಇಷ್ಟ ಮನೆಯಲ್ಲಿ. ಅದೇ ಬೇಳೆ ಹಾಕಿ ಮಾಡಿದರೆ ಅಷ್ಟೊಂದು ಇಷ್ಟ ಆಗಲ್ಲ, ನನಗೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ. ಬೇಳೆ ಹಾಕ್ತೇನೆ ನಾನು ಇದೇ ಥರ ಸಿಂಪಲ್ಲಾಗಿ ಸಾರು ಮಾಡ್ತೀನಿ. ಚಿಕನ್ ಸುಕ್ಕ ಮಾಡಿದರೆ, ಇಲ್ಲ ಅಂತ ಹೇಳಿದರೆ ಫಿಶ್ ಫ್ರೈ ಮಾಡಿದರೆ ಅದಕ್ಕೆಲ್ಲ ಇದೇ ಥರ ಸಾರು ಮಾಡೋದು ನಾನು. ಅದೇ ನಾನು ಅಂದರೆ ವೆಜ್ ಅಡುಗೆ ಮಾಡ್ತೀನಲ್ವ, 2-3 ವೆರೈಟಿ ಅಡುಗೆ ಏನಾದರೂ ಮಾಡಿದರೆ, ಪಲ್ಯ ಸಾಂಬಾರು ಈ ಥರ ಮಾಡಿದರೆ ಮಾತ್ರ ನಾನು ರಸಮ್ ಮಾಡ್ತೀನಿ. ಆವಾಗ ಸಿಹಿ ಅಂದರೆ ಬೆಲ್ಲ ಹಾಕಿಬಿಟ್ಟು ರಸಮ್ ಮಾಡ್ತೀನಿ, ಅದು ತುಂಬಾ ಚೆನ್ನಾಗಿರುತ್ತೆ ಆ ಥರ ಅಡುಗೆಗೆ. ನಾನ್ ವೆಜ್ ಅಡುಗೆಗೆ ನಾನು ಹೆಚ್ಚಾಗಿ ಇದೇ ಥರ ರಸಮ್ ಮಾಡೋದು. ಸೊ ಇನ್ನು ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಮೆಸ್ಸಿ ಆಗಿದೆ ನೋಡಿ. ಇನ್ನು ಇದನ್ನು ಕ್ಲೀನ್ ಮಾಡಬೇಕು, ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಸ್ವಲ್ಪ ಫಿಶ್ ಮ್ಯಾರಿನೇಟ್ ಆಗಲಿ, ಅಲ್ಲಿ ತನಕ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ. ಹಾಗೆ ನೀರಿಲ್ಲದೆ ಇರೋದ್ರಿಂದ ಬಟ್ಟೆ ಕೂಡ ಒಗಿಲಿಲ್ಲ ನಾನು, ಇನ್ನೂ ಊಟ ಎಲ್ಲ ಮಾಡಿ ಆಮೇಲೆ ಒಗಿಯೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬಟ್ಟೆ ಒಗಿಬೇಕಷ್ಟೇ, ಒಂದು ರಾಶಿ ಉಂಟು ನಿನ್ನೆದ್ದು ಮತ್ತು ಇವತ್ತು ಬೆಳಿಗ್ಗೆದ್ದೆಲ್ಲ ಹಾಕಿದ್ದು ಒಂದು ರಾಶಿ ಉಂಟು ಅಂತ ಹೇಳ್ಬೋದು. ಹಾಗೆ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಮೇಲೆ ಒಗೆಯೋಣ ಅಂತೇಳಿ. ಯೂನಿಫಾರ್ಮ್ ಎಲ್ಲ ಇರುತ್ತಲ್ವಾ, ಸೊ ನಮ್ಮ ಬಟ್ಟೆ ಆದರೆ ಅಡ್ಜಸ್ಟ್ ಆಗುತ್ತೆ, ಬಟ್ ಯೂನಿಫಾರ್ಮ್ ಎಲ್ಲ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಮಳೆ ಕಡಿಮೆ ಆಗಿದೆ ಹೊರಗಡೆ, ಒಂದು ಗಂಟೆ ಆಯಿತು ಮಳೆ ಬಿಟ್ಟು. ಮೈ ಒರೆಸುವಂತಹ ಟವಲ್ನ ಹೊರಗಡೆ ಹಾಕಿದ್ದೀನಿ, ಅಂಗಳದಲ್ಲಿ ಹಾಕಿದ್ದೀನಿ, ಅದು ಒಣಗ್ತಾ ಉಂಟು, ಒಣಗಿದ್ದದು. ಇವತ್ತು ಸ್ವಲ್ಪ ನಿನ್ನೆ ಮತ್ತು ಇವತ್ತು ಸ್ವಲ್ಪ ಬಟ್ಟೆ ಒಣಗಿದೆ, ಅಂದರೆ ಅಂಗಳಕ್ಕೆ ಹಾಕಲಿಕ್ಕೆ ಗೊತ್ತಿಲ್ಲ, ಅಂಗಳಕ್ಕೆ ಹಾಕಿದ ಕೂಡಲೇ ಮಳೆ ಬರ್ತದೆ. ಇಲ್ಲೇ ಸೈಡಲ್ಲೆಲ್ಲ ಹಾಕಿರ್ತೀನಲ್ವ ಶೆಡ್ಡಲ್ಲೆಲ್ಲ, ಅಲ್ಲೇ ಸ್ವಲ್ಪ ಒಣಗ್ತಾ ಉಂಟು. ಓಕೆ ಸ್ನೇಹಿತರೆ, ಈಗ ನಾನು ಫಿಶ್ ಫ್ರೈ ಮಾಡ್ತೀನಿ, ಊಟ ಮಾಡಬೇಕು, ತುಂಬಾ ಹಸಿವಾಗ್ತಾ ಉಂಟು. ಬೆಳಿಗ್ಗೆ ಇವತ್ತು ನಾನು ದೋಸೆ ಮಾಡಿದ್ದೆ, ದೋಸೆ ಹಾಗೆ ಉದ್ದಿನ ದೋಸೆ ಹಾಗೆ ಚಟ್ನಿ ಮಾಡಿದ್ದೆ. ಹಸ್ಬೆಂಡ್ ಲಿಂಬೆ ಹುಳಿ ತಂದಿದ್ದಾರೆ ನೋಡಿ, ತುಂಬ ಉಂಟು. ಇದನ್ನು ಸ್ವಲ್ಪ ಕಟ್ ಮಾಡಿ ಉಪ್ಪಿನಕಾಯಿ ಹಾಕಬೇಕು. ಲಿಂಬೆ ಹುಳಿ ಉಪ್ಪಿನಕಾಯಿ ಇಷ್ಟ ನನಗೆ, ಅದು ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ ನಾನು, ಹೀಟ್ ಆಗುತ್ತೆ ಬಾಡಿ. ಅದಕ್ಕೋಸ್ಕರ ಸ್ವಲ್ಪ ಒಂದು 7-8 ನಿಂಬೆಹಣ್ಣು ಹಾಕಿಬಿಟ್ಟು ಉಪ್ಪಿನಕಾಯಿ ಮಾಡ್ತೀನಿ. ನಮ್ಮ ಆದ್ವಿ ಕೂಡ ಸರಿ ತಿಂತಾಳೆ ಜಾಸ್ತಿ ಮಾಡಿದರೆ, ಹಾಗಾಗಿ ಸ್ವಲ್ಪ ಇಷ್ಟು ಉಪ್ಪಿನಕಾಯಿ ರೆಡಿ ಮಾಡಬೇಕು. ಕೆಲಸ ಎಷ್ಟು ಮಾಡಿದರೂ ಮುಗಿಯಲ್ಲ, ಎಷ್ಟು ನಾವು ಮಾಡಲಿ ಮನೆ ಕೆಲಸ ಮುಗೀತು ಅಂತ ಇಲ್ಲ, ಅದು ಏನಾದರೂ ಒಂದು ಕೆಲಸ ಕಾಣ್ತಾನೇ ಇರ್ತದೆ. ನನ್ನ ಮಗಳು ಬಂದು ನೋಡಿ ಹಸಿವಾಗ್ತದಂತೆ, ಅದು ಬಂದು ಹಸಿವಾಗ್ತಾ ಉಂಟಂತೆ, ಹೊಟ್ಟೆ ಇಟ್ಕೊಂಡು ಬರ್ತಾ ಇದ್ದಾಳೆ. ಬೆಳಿಗ್ಗೆ ಏನಾದರೂ ತಿನ್ಲಿಕ್ಕೆ ಕೊಟ್ಟರೆ ಅವಳಿಗೆ ಬೇಡ, ಅಷ್ಟೊಂದು ಸರಿಯಾಗಿ ತಿನ್ನೋದಿಲ್ಲ. ಒಂದು ಅರ್ಧ ದೋಸೆ, ಒಂದು ದೋಸೆ ಈ ಥರ ತಿಂತಾಳೆ. ಮಧ್ಯಾಹ್ನ ಒಂದು 12 ಗಂಟೆ ಹೊತ್ತಿಗೆ ಶುರು ಮಾಡ್ತಾಳೆ, ಹಸಿವಾಗ್ತದೆ ಅಂತ ಅಲ್ವಾ. ಈ ಸಲ ತುಂಬ ಮಳೆ ಬರ್ತಾ ಇರೋದ್ರಿಂದ ನಮ್ಮ ಮನೆಯ ಹಿಂಭಾಗದ ಕಡೆ ಈ ಥರ ಕುಸಿತ ಆಗಿದೆ ನೋಡಿ, ಗುಡ್ಡ ಇದೆಯಲ್ವ ಅದು ಕುಸಿತಿದೆ. ತುಂಬ ವರ್ಷ ಆಯಿತು, ಒಂದು 2-3 ವರ್ಷ ಆಯಿತು ಅಂತ ಅನಿಸುತ್ತೆ, ಇಲ್ಲ 4ನೇ ವರ್ಷ ಈ ವರ್ಷಕ್ಕೆ. ಅದಕ್ಕಿಂತ ಮೊದಲು ಒಂದು ಸಲ ಈ ರೀತಿ ಕುಸಿತಿತ್ತು. ಆವಾಗೊಂದು ಸಲ ಜೋರು ಮಳೆ ಬಂದಿತ್ತಲ್ವ, ಮಡಿಕೇರಿ ಕಡೆ ಎಲ್ಲ ತುಂಬಾ ಭೂಕುಸಿತ ಎಲ್ಲ ಆಗಿತ್ತು ನೋಡಿ. ಆ ಟೈಮಲ್ಲಿ ಈ ಥರ ಸ್ವಲ್ಪ ಮಣ್ಣೆಲ್ಲ ಬಿದ್ದಿತ್ತು, ಕುಸಿತ ಆಗಿತ್ತು ಅಂತ ಹೇಳ್ಬೋದು. ಈ ವರ್ಷ ವಾಪಸ್ ಬಿದ್ದಿದೆ, ಅಂದರೆ ಈ ವರ್ಷ ಕೂಡ ಅಷ್ಟೇ ತುಂಬ ಮಳೆ ಇದೆ ಅಲ್ವಾ. ನಮ್ಮ ಕಡೆಗೂ ಅಷ್ಟೇ ತುಂಬ ಮಳೆ ಬರ್ತಾ ಇದೆ, ಹಾಗಾಗಿ ಇದೊಂದು
ಭಯ ನಮಗೆ ಅಂತ ಹೇಳ್ಬೋದು. ಮನೆ ಹಿಂಭಾಗದಲ್ಲಿ ಈ ರೀತಿಯಾದಂತಹ ಒಂದು ಗುಡ್ಡ ಇದೆ. ಹಾಗೆ ತುಂಬ ಎತ್ತರವಾದಂತಹ ಗುಡ್ಡ ಅಂತ ಹೇಳೋದಕ್ಕಾಗಲ್ಲ, ಮೀಡಿಯಮ್ ಇದರಲ್ಲಿದೆ. ಆದರೂ ಕೂಡ ಭಯ ಅನ್ನೋದಿದ್ದೇ ಇದೆ ಅಲ್ವಾ. ಅದು ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ತುಂಬ ಹುಲ್ಲು ಅಂದರೆ ಗಿಡಗಳೆಲ್ಲ ಇವೆ ಅದರ ಮೇಲ್ಗಡೆ. ಸೊ ಹಾಗಾಗಿ ಅಷ್ಟೊಂದು ಕರೆಕ್ಟಾಗಿ ನಿಮಗೆ ಕಾಣಿಸ್ತೇ ಇರ್ಬೋದು. ಬಟ್ ಈ ಥರ ಕುಸ್ತಿದೆ ನೋಡಿ, ತುಂಬ ಮಣ್ಣಿದೆ. ಒಂದು ದೊಡ್ಡ ಲಾರಿನಲ್ಲಿ 1 ಲಾರಿ ಆಗ್ಬೋದಷ್ಟು ಮಣ್ಣಿದೆ, ಈ ಥರ ಹಿಂಭಾಗಕ್ಕೆ ಬಿದ್ದಿದೆ. ಮಳೆಗಾಲದಲ್ಲಿ ನಮಗೆ ಇದೊಂದು ತುಂಬ ಭಯ ಅಂತ ಹೇಳ್ಬೋದು. ಇದೊಂಥರ ಕಿರಿಕಿರಿ ಅಂತ ಅನ್ನಿಸ್ತಾ ಇರ್ತದೆ, ಈ ಥರ ಮಣ್ಣು ಬೀಳೋದು. ಆಮೇಲೆ ಬೇಸಿಗೆ ಕಾಲದಲ್ಲಿ ಅದನ್ನು ತೆಗೆದು ಬೇರೆ ಕಡೆ ಹಾಕೋದು, ಇದೆಲ್ಲ ಕಿರಿಕಿರಿ ಅಂತ ಅನ್ನಿಸ್ತಾನೆ ಇರ್ತದೆ. ಲಾಸ್ಟ್ ಇಯರ್ ಅಷ್ಟೊಂದು ಬಿದ್ದಿರಲಿಲ್ಲ, ಲಾಸ್ಟ್ ಇಯರ್ ಬೀಳಲೇ ಇಲ್ಲ, ಅಂದರೆ ಮಳೆ ತುಂಬ ಕಡಿಮೆ ಇತ್ತಲ್ವ, ಹಾಗಾಗಿ ಬೀಳಲಿಲ್ಲ. ಇದನ್ನು ಸ್ವಲ್ಪ ನಾವು ಈ ಸಲ ಸರಿ ಮಾಡಬೇಕಿತ್ತು, ಮಾಡಿದರೆ ಈ ಥರ ಅನಾಹುತ ಆಗ್ತಾ ಇರಲಿಲ್ಲ ಅಂತ ಅನ್ನಿಸ್ತಾ ಉಂಟು. ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ನಾವು ಅದನ್ನು ಸರಿ ಮಾಡಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಸೊ ಹಾಗೆ ನಮ್ಮ ಮನೆಯಲ್ಲಿ ಒಂದು ರಂಬೂಟನ್ ಗಿಡ ಇದೆ ಸ್ನೇಹಿತರೆ. ಅದರಲ್ಲಿ ರಂಬೂಟನ್ ಕಾಯಿ ಬಿಟ್ಟು 1-1.5 ತಿಂಗಳು ಕಳೀತು ಅಂತ ಅನಿಸುತ್ತೆ ನನಗೆ. ಹಣ್ಣಾಗಿರಲಿಲ್ಲ, ಕಾಯಿ ಬಿಟ್ಟಿತ್ತು ಬಟ್ ಹಣ್ಣಾಗಿರಲಿಲ್ಲ. ಹಣ್ಣಾಗೋದಕ್ಕೆ ತುಂಬ ಟೈಮ್ ತೊಗೊಳ್ತು. ಆವಾಗ ನಾವು ಅಂದ್ಕೊಂಡ್ವಿ ಏನಂತ ಹೇಳಿದರೆ, ಇವಾಗ ರಂಬೂಟನ್ನೆಲ್ಲ ಸೇಲ್ ಮಾಡ್ತಾರಲ್ವ, ಅಂದರೆ ಬೆಳೀತಾರಲ್ವ, ಅವರು ಏನಾದರೂ ಸ್ಪ್ರೇ ಮಾಡ್ತಾರೆ, ಅಷ್ಟು ಬೇಗ ಹಣ್ಣಾಗ್ತದೆ ಅಂತ ಹೇಳಿದರೆ ಕಾಯಿ ಬಿಟ್ಟು ಅಂತ ಅನ್ನಿಸ್ತಾ ಇತ್ತು. ಸೊ ನಾವೇನು ಸ್ಪ್ರೇ ಏನು ಮಾಡಿಲ್ಲ, ಆದರೂ 1.5-2 ತಿಂಗಳು ಆಗ್ತಾ ಬಂತು ಅಂತ ಅನ್ನಿಸ್ತಾ ಉಂಟು ನನಗೆ ಕಾಯಿ ಬಿಟ್ಟು. ಇವಾಗ ಹಣ್ಣಾಗ್ತಾ ಇದೆ. ಅದನ್ನೆಲ್ಲ ಕೊಯ್ದು, ಅಂದರೆ ಹಕ್ಕಿಗಳು ತೊಗೊಂಡು ಹೋಗ್ತವೆ ಅಂತೆ, ಹಕ್ಕಿಗಳು ತಿಂತವೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಯಿ ಇರಬೇಕಿದ್ರೇ ಕೊಯ್ದರು ಹಸ್ಬೆಂಡ್. ಇದು ಹಣ್ಣಾಗತ್ತೆ ಇಲ್ವೋ ಗೊತ್ತಿಲ್ಲ, ಅವರು ಹೇಳ್ತಾರೆ ಹಣ್ಣಾಗತ್ತೆ ಅಂತ ಅಂದ್ಬಿಟ್ಟು. ನನಗೆ ಡೌಟ್ ಇದೆ, ಕೊಯ್ದು ತೆಗೆದಿಟ್ರೆ ಹಣ್ಣಾಗತ್ತಾ ಅನ್ನೋ ಒಂದು ಡೌಟ್ ಇದೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನಿಮಗೆ ಕೂಡ ನಾನು ಹೇಳ್ತೀನಿ ಏನಾಗಿದೆ, ಹಣ್ಣಾಗಿದಾ ಇಲ್ವಾ ಅಂತ ಅಂದ್ಬಿಟ್ಟು ಬೇಕಿದ್ದರೆ. ಸೊ ಈಗ ಅದನ್ನೆಲ್ಲ ಕೊಯ್ದು ನಾವಿವಾಗ ಮನೆಗೆ ತಂದು ಒಂದು ಕವರಲ್ಲಿ ಹಾಕಿ ತೆಗೆದಿರ್ತಾ ಇದ್ದೀವಿ. ನಂತರ ಇದು ಸಂಜೆಯ ಲಾಗ್ ಅಂತ ಹೇಳ್ಬೋದು. ಸಂಜೆ ಮೇಲೆ ನಮಗೊಂದು ಸ್ವಲ್ಪ ಡಾಕ್ಟರ್ ಹತ್ರ ಹೋಗೋದಕ್ಕಿತ್ತು. ಹಸ್ಬೆಂಡ್ಗೆ ಕೂಡ ಸ್ವಲ್ಪ ಶೀತ, ಕೆಮ್ಮು, ಲೈಟ್ ಜ್ವರ ಈ ಥರ ಇತ್ತು. ನನಗೆ ಕೂಡ ಅಷ್ಟೇ, ನಿನ್ನೆಯಿಂದ ಸ್ವಲ್ಪ ಏನೋ ಫೀವರ್ ಬಂದಾಗಿ ಫೀಲ್ ಆಗ್ತಾಯಿತ್ತು. ಅಂದರೆ ಗೊತ್ತಾಗ್ತಿರ್ಲಿಲ್ಲ, ಮೇಲ್ನೋಟಕ್ಕೆ ಅಷ್ಟೊಂದು ಜ್ವರ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಒಳಗಡೆಯಿಂದ ಏನೋ ಒಂಥರ ವೀಕ್ನೆಸ್ ಆದಾಗೋದು, ತಲೆ ತಿರುಗಿದಾಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ಹಸ್ಬೆಂಡ್ ಹೇಳಿದರು ನಾನು ಹೋಗ್ತೀನಿ ಡಾಕ್ಟರ್ ಹತ್ರ ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಒಂದು ಸಲ ಹೋಗಿ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗತ್ತಲ್ವ ಜ್ವರ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರು ಹೇಗೂ ಹೋಗೋರಿದ್ರಲ್ವಾ ಅಂತ ಅಂದ್ಬಿಟ್ಟು ನಾನು ಕೂಡ ಹೋಗೋಣ ಅಂಥೇಳಿ ಇವಾಗ ಹೊರಟಿದ್ದೀನಿ. ಹೋಗ್ತಾ ಇದ್ದೀವಿ ಕಾರಲ್ಲಿ. ನಮ್ಮದು ಜಾಸ್ತಿ ದೂರ ಏನಿಲ್ಲ, ಹತ್ತಿರದಲ್ಲೇ ಇದೆ ಕ್ಲಿನಿಕ್ಕು. ಒಂದು 3-4 ಕಿಲೋಮೀಟ್ರ್ ಅಷ್ಟೇ. ಅಷ್ಟು ಹೋದರೆ ನಮ್ಮದು ಫ್ಯಾಮಿಲಿ ಡಾಕ್ಟ್ರ್ ಅಂತಲೇ ಹೇಳ್ಬೋದು ಅವ್ರನ್ನ. ನಾವು ಹೆಚ್ಚಾಗಿ ಏನೇ ಆದರೂ ಕೂಡ ಅಷ್ಟೇ ಅವ್ರ ಹತ್ರನೇ ಹೋಗೋದು. ದೊಡ್ಡ ಹಾಸ್ಪಿಟಲ್ ಏನಲ್ಲ, ಒಂದು ಚಿಕ್ಕದಾದಂತಹ ಕ್ಲಿನಿಕ್ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಕಡೆ ಹೋಗುವಂತಹ ದಾರಿನಲ್ಲಿ ತುಂಬ ಕಾಡಿದೆ. ಅದನ್ನು ಸಲ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿದೆ. ಕಾಡು ಜಾಸ್ತಿ ಅಂತ ಹೇಳ್ಬೋದು, ಫುಲ್ಲು ಫಾರೆಸ್ಟ್ ಏರಿಯಾನೇ. ತುಂಬ ದೊಡ್ಡದಾದಂತಹ ಮರಗಳು, ಒಳಗಡೆ ತುಂಬ ದೊಡ್ಡದಾದಂತಹ ಕಾಡು, ಈ ಥರ ಎಲ್ಲ ಇದೆ. ಇಲ್ಲೊಂದು ಬ್ರಿಡ್ಜ್ ಸಿಗ್ತಾ ಇದೆ ನೋಡಿ, ಇದು ನಮ್ಮ ಊರಿನ ಬ್ರಿಡ್ಜ್ ಅಂತ ಹೇಳ್ಬೋದು. ನದಿ ಇದೆ. ಮೊನ್ನೆ ಇತ್ತೀಚೆಗಷ್ಟೇ ಜಾಸ್ತಿ ಮಳೆ ಬರ್ತಾ ಇತ್ತಲ್ವ, ಆ ಟೈಮಲ್ಲಿ ತುಂಬ ನೀರು ಬಂದಿತ್ತು ಇದರಲ್ಲಿ. ನಾವು ನೀರು ನೋಡೋದಕ್ಕೆ ಅಂತಲೇ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ವಿ. ಸೊ ಹಾಗೆ ಹೋಗ್ತಾ ಇರಬೇಕಿದ್ರೆ ಒಂದು ಗಣಪತಿ ದೇವಸ್ಥಾನ ಇದೆ ಇಲ್ಲಿ ನಮ್ಮ ಮನೆ ಹತ್ರನೇ. ಒಂದು ಗಣಪತಿ ದೇವಸ್ಥಾನ ಇದೆ, ಅಲ್ಲಿಗೆ ಕೂಡ ಅಷ್ಟೇ ನಾವು ಯಾವಾಗಲಾದ್ರೊಮ್ಮೆ ಈ ಥರ ಹೋಗ್ತಾ ಇರ್ತೀವಿ. ತುಂಬ ಒಂದು ಕಾರಣಿಕದ ಗಣಪತಿ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ, ಚಿಕ್ಕ ದೇವಸ್ಥಾನ ಆದರೂ ಒಂಥರ ಇದೇ ದೇವಸ್ಥಾನ ನೋಡಿ. ತುಂಬ ಹಳೆಯ ದೇವಸ್ಥಾನ, ಹೊಸ ದೇವಸ್ಥಾನ ಹಿಂದ್ಗಡೆಯಿಂದ ಕಟ್ತಾ ಇದ್ದಾರೆ. ಹಾಗೆ ಕಾಡು ಜಾಸ್ತಿ ಅಂತ ಹೇಳ್ಬೋದು. ಈ ಕಾಡು ಜಾಸ್ತಿ ಇರೋದ್ರಿಂದ ನಮ್ಮ ಕಡೆ ಸ್ವಲ್ಪ ಮಳೆ ಕೂಡ ಜಾಸ್ತಿನೇ, ಹೆಚ್ಚು ಮಳೆ ಬರುತ್ತೆ. ಈ ಮಂಗಳೂರು ಸೈಡಿಗೆಲ್ಲ ಕಂಪೇರ್ ಮಾಡಿದರೆ ನಮ್ಮ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಅಂತ ಹೇಳ್ಬೋದು. ಕಾಡಿರೋದ್ರ ಪರಿಣಾಮವೋ ಏನೋ ಗೊತ್ತಿಲ್ಲ, ಆದರೂ ಕಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲರೂ. ಕಾಡಿದ್ರೆ ಕಡಿಬಾರ್ದು, ಮಳೆ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈ ವರ್ಷದ ಮಳೆ ನೋಡಿದರೆ ಅಯ್ಯಪ್ಪ ದೇವರೇ, ಹೇಳೋದೇ ಬೇಡ, ಅಷ್ಟು ಮಳೆ ಬರ್ತಾ ಇದೆ ಈ ವರ್ಷ. ಏನೆಲ್ಲ ಅನಾಹುತಗಳಾಗ್ತಾ ಇವೆ ಒಂದೊಂದು ಕಡೆ ನೋಡ್ತಾ ಇದ್ದರೆ ತುಂಬಾ ಟೆನ್ಷನ್ ಆಗುತ್ತೆ. ಹಾಗೆ ಇವತ್ತು ಇದು ನಾನು ವಿಡಿಯೋ ಮಾಡಿದ್ದು ಸಂಡೇ, ಹಾಗೆ ಎಡಿಟ್ ಮಾಡಿದ್ದು ಮಾತ್ರ ನಾನು ಇವತ್ತು ಅಂದರೆ ಮಂಗಳವಾರ ಎಡಿಟ್ ಮಾಡ್ತಾಯಿದ್ದೀನಿ.
ಇವತ್ತಂತೂ ಕೇರಳದ ಒಂದು ಪರಿಸ್ಥಿತಿ ನೋಡಿದರೆ ಯಾರಿಗೂ ಬೇಡ ಅಂತ ಅನ್ನಿಸ್ತಾ ಉಂಟು. ಮೊನ್ನೆ ಅಂಕೋಲದಲ್ಲಾಯಿತು, ಇವಾಗ ಕೇರಳದಲ್ಲಿ ಈ ಥರ ಒಂದು ಗುಡ್ಡ ಕುಸಿತ ಅಂದರೆ ಭೂಕುಸಿತ ಎಲ್ಲ ಆಗಿದ್ದು ನೋಡಿ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ರಾತ್ರಿ ನಿದ್ದೆ ಟೈಮಲ್ಲಿ ಈ ಥರ ಆಯಿತು ಅಂತ ಕೇಳಿ ತುಂಬ ಬೇಜಾರಾಯಿತು. ಅಂದರೆ ಯಾರಿಗೆ ಗೊತ್ತಿರತ್ತಲ್ವ, ನಿದ್ದೆ ಟೈಮಲ್ಲಿ ಇರಬೇಕಿದ್ರೆ ಈ ಥರ ಎಲ್ಲ ಆದಾಗ ಪಾಪ ಅದೆಷ್ಟು ಜೀವಗಳು ಹೋಗಿದೋ ಏನೋ ಗೊತ್ತಿಲ್ಲ. ಕರೆಕ್ಟಾಗಿ ನ್ಯೂಸ್ ಅಂದರೆ ಬರ್ತಾ ಇಲ್ಲ, ಇಷ್ಟೇ ಅಂತ ಅಂದ್ಬಿಟ್ಟು 45, 50, 55 ಅಂತ ಹೇಳ್ತಾ ಇದ್ದಾರೆ ನ್ಯೂಸ್ ಚಾನಲ್ನವರು. ಅವರಿಗೆ ಕೂಡ ಅಷ್ಟು ಕರೆಕ್ಟಾಗಿ ಲೆಕ್ಕ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಈ ವರ್ಷದ ಮಳೆ ಅಂತೂ ಹೇಳೋದೇ ಬೇಡ, ಸಾಕಪ್ಪ ಅಂತ ಅನ್ನಿಸ್ತಾ ಉಂಟು. ಒಂದು 2 ತಿಂಗಳಾಯಿತು, 2 ತಿಂಗಳಲ್ಲಿ ಒಂದೇ ಒಂದು ದಿನ ಬಿಸಿಲು ಬಂದಿಲ್ಲ ನಮ್ಮ ಸೈಡಲ್ಲಿ. ಯಾವಾಗಲೂ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇದೆ. ಇವತ್ತು ನಾನು ಇದನ್ನು ಅದೇ ಎಡಿಟ್ ಮಾಡಿದ್ದು ಮಂಗಳವಾರ ದಿವಸ ಅಲ್ವಾ, ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು. ನಿನ್ನೆ ನೈಟ್ ಸ್ಟಾರ್ಟ್ ಆಗಿದೆ. ಹಾಗೆ ಸ್ಟಾರ್ಟ್ ಆದಂತಹ ಮಳೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದರೆ ಒಂದು ಕ್ಷಣ ಸ್ಟಾಪ್ ಅಂತಿಲ್ಲ, ಅಷ್ಟೊಂದು ಮಳೆ ಬರ್ತಾ ಇದೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎರಡೂ ಸೈಡಲ್ಲಿ ಯಾವ ಥರ ಕಾಡಿದೆ ಅಂತ ಅಂದ್ಬಿಟ್ಟು. ಫುಲ್ಲು ಕಾಡೆ. ಈ ಕಡೆ ರಾತ್ರಿ ಹೊತ್ತಲ್ಲೆಲ್ಲ ಬರೋದಂತ ಹೇಳಿದರೆ ಸ್ವಲ್ಪ ಭಯ ನಮಗೆ, ಅಂದರೆ ಕತ್ತಲೆ ಕತ್ತಲೆ ಅಂತ ಅನಿಸ್ತಾ ಇರುತ್ತೆ. ಈ ಥರ ನಾವು ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ನಾವು ಹೆಚ್ಚಾಗಿ ಬೆಳಿಗ್ಗೆ ಅಂದರೆ ಹಗಲು ಹೊತ್ತಲ್ಲೇ ಜಾಸ್ತಿ ಹೋಗ್ತೀವಿ, ರಾತ್ರಿ ಎಲ್ಲ ಹೋಗಲ್ಲ. ರಾತ್ರಿ ಏನಾದರೂ ಜ್ವರ ಈ ಥರ ಸ್ಟಾರ್ಟ್ ಆದರೆ ಟ್ಯಾಬ್ಲೆಟ್ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಅದನ್ನೇ ತೊಗೋತೀವಿ. ಆಮೇಲೆ ಡಾಕ್ಟರ್ ಹತ್ರ ಫೋನಲ್ಲಿ ಏನಾದರೂ ಎಮರ್ಜೆನ್ಸಿ ಎಲ್ಲ ಇದ್ದರೆ ಫೋನಲ್ಲಿ ಸಜೆಷನ್ ತೊಗೊಂಡು ಏನಾದರೂ ಅವ್ರು ಹೇಳ್ತಾರೆ ಈ ಥರ ಮೆಡಿಸಿನ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಮೆಡಿಕಲ್ಗೆ ಹೋಗಿ ತರ್ತೀವಿ. ಆದರೆ ರಾತ್ರಿ ಈಗ ಡಾಕ್ಟ್ರ್ ಹತ್ರ ಹೋಗಿ ಬಂದ್ವಿ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಇಷ್ಟೊಂದು ಟ್ಯಾಬ್ಲೆಟ್ ನೋಡಿ. ಈ ಟ್ಯಾಬ್ಲೆಟ್ ನೋಡ್ತಾ ಇರಬೇಕಿದ್ರೆ ಒಂಥರ ಆಗುತ್ತೆ ನನಗೆ. ದೇವರೇ ಇದನ್ನು ನುಂಗಬೇಕಲ್ವ ಇನ್ನು ಅಂತ ಅಂದ್ಬಿಟ್ಟು. ನನಗೆ ತುಂಬ ದಿನ ಆಯಿತು ಈ ಕೈ ಒಂದು ನೋವು, ಅಂದರೆ ನೋವು ಅಂತಲ್ಲ, ಇಲ್ಲಿಂದ ಇಲ್ಲಿ ತನಕ ಕೆಲಸ ಮಾಡ್ತಾ ಇರಬೇಕಿದ್ರೆ ಏನೂ ಆಗಲ್ಲ. ಮನೆ ಕೆಲಸ ಎಲ್ಲ ಮಾಡಿ ಆದ ನಂತರ ಸುಮ್ಮನೆ ಕೂತ್ಕೊಂಡಿರ್ತೀನಲ್ವ, ಇಲ್ಲ ಅಂತ ಹೇಳಿದರೆ ಮೊಬೈಲ್ ಇಟ್ಕೊಂಡಿರ್ತೀನಲ್ವ, ಲಾಗ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದರೆ ಎಡಿಟ್ ಮಾಡ್ತೀನಿ. ಈ ಟೈಮಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದರೆ ಇರುವೆ ಹರಿದಾಡ್ದಾಗ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆದ್ದು ಫುಲ್ ಕೈ ಒಂಥರ ಇರುವೆ ಹರಿದಾಡ್ದಾಗ ಆಗೋದು, ಅಂದರೆ ಒಂದು ಸ್ವಲ್ಪ ಲೈಟಲ್ಲಿ ನೋವಾಗೋದು, ಈ ಥರ. ಮೊಬೈಲ್ ಹಿಡಲಿಕ್ಕೆ ಆಗಲ್ಲ ಒಂದೊಂದು ಸಲ, ನನಗೆ ಎಡಿಟ್ ಕೂಡ ಮಾಡೋದಕ್ಕಾಗಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತೀನಿ ನಾನು ಹೆಚ್ಚಾಗಿ. ಆ ಥರ ಎಲ್ಲ ಆಗುತ್ತೆ. ಇವತ್ತು ಸ್ವಲ್ಪ ಕಡಿಮೆ ಇತ್ತು, ನಿನ್ನೆ ಎಲ್ಲ ಜಾಸ್ತಿ ಇತ್ತು, ಇವತ್ತೊಂದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಅಷ್ಟೊಂದು ಇದಿಲ್ಲ. ಬಿ ಪಿ ಎಲ್ಲ ಚೆಕ್ ಮಾಡಿದ್ರು ಏನೂ ತೊಂದರೆ ಇಲ್ಲ, ನಾರ್ಮಲ್ ಆಗಿದೆ ಅಂತ ಹೇಳಿದರು. ಒಂದೊಂದು ಸಲ ಈ ಥರ ಆದಾಗ, ಒಂದೊಂದು ಸಲ ಇದೇ ರೀತಿ ಆದಾಗ ಬಿ ಪಿ ಪ್ರಾಬ್ಲಮಿಂದ ಒಂದೊಂದು ಸಲ ಆಗುತ್ತೆ. ಹಾಗಾಗಿ ಅದನ್ನು ಕೇರ್ಲೆಸ್ ಮಾಡಬಾರ್ದು. ಹಾಗಾಗಿ ಅದನ್ನೊಂದು ಸಲ ಟೆಸ್ಟ್ ಮಾಡಿದರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದರೆ ಗೊತ್ತಾಗಲ್ಲಲ್ಲ ಒಂದೊಂದು ಸಲ. ಹಾಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಈ ಟ್ಯಾಬ್ಲೆಟ್ ನುಂಗೋದಂದ್ರೇ ತಲೆನೋವು ಆಗ್ತದೆ ನನಗೆ. ಸ್ವಲ್ಪ ಲೈಟ್ ಜ್ವರ ಉಂಟು ಅಂತ ಹೇಳಿದರು. ಹಸ್ಬೆಂಡ್ಗೆ ಕೂಡ ಜ್ವರದ್ದೆಲ್ಲ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅವರಿಗೆ ಜ್ವರ ಅಷ್ಟಿಲ್ಲ, ಕೆಮ್ಮು ಉಂಟು ಅವರಿಗೆ. ನನಗೆ ಅಷ್ಟೊಂಥರ ಗೊತ್ತಾಗಲ್ಲ, ಮೇಲಿಂದ ಈ ಥರ ಮುಟ್ಟಿ ನೋಡಬೇಕಿದ್ರೆ ಗೊತ್ತಾಗಲ್ಲ, ಬಟ್ ಒಳಗಿಂದ ಒಂಥರ ವೀಕ್ನೆಸ್ ಆದಾಗ ಆಗ್ತಾ ಉಂಟು. ಹಾಗೆ ಆಯಿತು, ಕ್ಲಿನಿಕ್ಕಿಗೆಲ್ಲ ಹೋಗಿ ಬಂದು ಈಗ ವಾಪಸ್ ಮನೆಗೆ ಹೋಗೋದು. ಇನ್ನೇನಿಲ್ಲ, ಶಾಪಿಂಗೆಲ್ಲ ಏನಿಲ್ಲ, ತಗೊಳ್ಳೋದಕ್ಕೆಲ್ಲ ಏನಿಲ್ಲ. ಈಗ ಸೀದಾ ಮನೆಗೆ ಹೋದರೆ ಆಯಿತು. ಒಂದು ಚಿಕ್ಕ ಸಿಟಿ ಇದು, ಪುಟ್ಟ ಸಿಟಿ ಅಂತ ಹೇಳ್ಬೋದು. ನಮ್ಮ ಉಜಿರೆ ಅಷ್ಟೇನು ದೊಡ್ಡದಿಲ್ಲ, ಅದಕ್ಕಿಂತ ಸಣ್ಣ ಸಿಟಿ. ಸ್ಟಾರ್ಟ್ ಆಯಿತು, ಮಳೆ ಬರ್ತಾ ಉಂಟು. ಹಾಗೆ ಅಲ್ಲಿಂದ ನಮ್ಮ ಕಾರಿನ ಟಯರಲ್ಲಿ ಗಾಳಿ ಕಡಿಮೆ ಇತ್ತು. ಸೊ ಹಾಗಾಗಿ ಪಂಕ್ಚರ್ ಅಂಗಡಿಗೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ, ಗಾಳಿ ಹಾಕ್ಸೋದಕ್ಕೆ ಅಂತ ಅಂದ್ಬಿಟ್ಟು. ನೈಟ್ ಏನಾದರೂ ಎಲ್ಲಿಗಾದರೂ ಅರ್ಜೆಂಟಾಗಿ ಹೋಗಬೇಕಿದ್ರೆಲ್ಲ ಕಷ್ಟ, ಈ ರೀತಿ ಗಾಳಿ ಎಲ್ಲ ಕಮ್ಮಿ ಇದ್ದರೆ. ಅದು ಬೇರೆ ಸ್ಟೆಪ್ಪಿನಲ್ಲಿ ಕೂಡ ಅಷ್ಟೇ ಗಾಳಿ ಏನೂ ಇರಲಿಲ್ಲ. ನಮ್ಮ ಹಸ್ಬೆಂಡ್ ಅದನ್ನು ಅಬ್ಸರ್ವೇ ಮಾಡಿಲ್ಲ. ಸೊ ಇವಾಗ ಅಲ್ಲಿ ಹೋಗಿ ಟೈರಿಗೆ ಗಾಳಿ ಹಾಕ್ತಾ ಇರಬೇಕಿದ್ರೆ, ಸ್ಟೆಪ್ಪಿನ ನೋಡಬೇಕಿದ್ರೆ ಅದರಲ್ಲಿ ಕೂಡ ಸ್ವಲ್ಪನೂ ಗಾಳಿ ಇರಲಿಲ್ಲ. ಇದೊಂದು ನಮಗೆ
ನಾವು ಅದನ್ನೊಂದು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನನಗೆ. ರಾತ್ರಿ ಎಲ್ಲಿಗಾದ್ರೂ ಅರ್ಜೆಂಟಾಗಿ ಹೋಗೋದಕ್ಕಿದ್ರೆ ಕಷ್ಟ ಅಲ್ವ, ಈ ಥರ ಮನೆಯಿಂದ ಹೊರಡಬೇಕಿದ್ರೇ ಗಾಳಿ ಇಲ್ಲ, ಪಂಕ್ಚರ್ ಆಗಿದೆ ಅಂತ ಇದ್ದರೆ ತುಂಬ ಕಷ್ಟ. ಗಾಳಿ ಕಡಿಮೆ ಇದ್ದರೆ ಪಂಕ್ಚರ್ ಕೂಡ ಬೇಗ ಆಗುತ್ತೆ. ಹಾಯ್ ಬನ್ನಿ, ಹಾಯ್ ಬನ್ನಿ. ಹೇಗಿದ್ದೀರಿ ಹೇಗಿದ್ದೀರಿ ಎಂಚೊಲ್ಲ ಹೇಗಿದ್ದೀರಿ ಸರಿ ಕುರ್ಲೆ ಹೇಗಿದ್ದೀರಿ ಎಲ್ಲ ಹಾಯ್ ಬನ್ನಿ ಫಸ್ಟ್ ಇಂಚಿತುಲೆ ಇಂಚಿದ್ದು ಹಾಯ್ ಬನ್ನಿ. ಹೇಗೆ ಹಾಗೆ ಕ್ಲಿನಿಕ್ಕಿಗೆಲ್ಲ ಹೋಗಿ ಬಂದ ನಂತರ ವಾಪಸ್ಸು ನಾನು ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತಲ್ಲ, ಶ್ರೀಯಾನ ನಿಮಗೆ ತೋರಿಸ್ದೆ. ಹಾಗೆ ಇವತ್ತು ಸಂಜೆ ಮನೆಗೆ ಬಂದಿದ್ಲು. ಸಾಧಾರಣ ಬರ್ತಾಳೆ ಮನೆಗೆ, ಅವಳು ಬರ್ತಾ ಇರ್ತಾಳೆ, ಅವಳಮ್ಮ ಕರ್ಕೊಂಡು ಬರ್ತಾ ಇರ್ತಾಳೆ. ಇವತ್ತು ನಿಮಗೆ ಹಾಗೆ ತೋರಿಸೋಣ, ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಕೂಡ ಮಾಡಿಕೊಂಡೆ. ತುಂಬ ದಿನ ಆಗಿತ್ತು ಅವಳನ್ನು ನಿಮ್ಮ ಜೊತೆ ಮಾತಾಡಿಸ್ದೆ. ಹಾಗೆ ಇವತ್ತು ಸ್ವಲ್ಪ ಮಾತಾಡ್ಸೋಣ ಅಂತೇಳಿ ಮಾತಾಡಿಸ್ತಾ ಇದ್ದೀನಿ. ಅವಳ ಎಕ್ಸ್ಪ್ರೆಷನ್ ನೋಡಿ ಯಾವ ರೀತಿ ಕೊಡ್ತಾಳೆ. ಸ್ಮೈಲ್ ಕೊಡು ಅಂತ ಹೇಳಿದರೆ ಈ ರೀತಿ ಕೊಡ್ತಾಳೆ, ಫೋಟೋ ತೆಗಿತೀನಿ ವಿಡಿಯೋ ಮಾಡ್ತೀನಿ ಸ್ಮೈಲ್ ಕೊಡು ಅಂತ ಹೇಳಿದರೆ ಇದೇ ರೀತಿ ಸ್ಮೈಲ್ ಕೊಡೋದು. ಹಾಗೆ ಇವಾಗ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ ಅವಳು ಮನೆಗೆ ಬಂದರೆ. ನಮಗೆ ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಟೈಮ್ ಪಾಸ್ ಆಗುತ್ತೆ. ಏನಾದರೂ ಮಾತಾಡಿ, ಏನಾದರೂ ನಮ್ಮನ್ನು ಕೂಡ ಮಾತಾಡಿಸ್ತಾ ಹರಟೆ ಹೊಡಿತಾ ಏನಾದರೂ ಮಾಡ್ಕೊಂಡಿರ್ತಾಳೆ, ಅದು ಕೊಡು ಇದು ಕೊಡು ಅಂತ. ಅವಳು ಮನೆಗೆ ಬಂದರೆ ಮನೆಯಿಂದ ಹೋಗೋ ತನಕ ಅವಳು ಹೇಳಿದಾಗೇ ನಾವು ಕೇಳಬೇಕು, ಆ ರೀತಿ ಮಾಡ್ತಾಳೆ ಅವಳು. ಅವಳಿಗೆ ಹೇಳಿದ್ದನ್ನೆಲ್ಲ ಕೊಡಬೇಕು. ಸೊ ಖುಷಿಯಾಗತ್ತೆ ಚಿಕ್ಕ ಮಕ್ಕಳ ಜೊತೆ ಈ ರೀತಿ ಒಂದು ಟೈಮ್ ಸ್ಪೆಂಡ್ ಮಾಡೋದಂತ ಹೇಳಿದರೆ ನಮಗೆ ಕೂಡ ತುಂಬಾ ಖುಷಿಯಾಗುತ್ತೆ. ನನ್ನ ಮಕ್ಕಳು ಹೇಗೂ ದೊಡ್ಡವರಾಗಿದ್ದಾರೆ, ಇಂಥ ಚಾನ್ಸ್ ನನಗೆ ಇವಾಗ ಸಿಗಬೇಕು ಅಂತ ಹೇಳಿದರೆ ಸಿಗಲ್ಲ. ಸೊ ಈ ಥರ ಸಣ್ಣ ಮಕ್ಕಳು ಮನೆಗೆ ಬಂದರೆ ತುಂಬ ಖುಷಿಯಿಂದ ಆ ಒಂದು ಟೈಮ್ನ ನಾವು ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ, ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಏನಾದರೂ ಒಂದು ತಿಂಡಿ ಅವಳಿಗೆ ಅಂತಲೇ ಅಂದ್ಬಿಟ್ಟು ತಂದು ಮನೇಲಿ ಇಟ್ಟಿರ್ತಾರೆ. ಸೊ ಸಂಜೆ ಟೈಮ್ ಈ ಥರ ಮನೆಗೆ ಬಂದಾಗ ಬಂದ ಕೂಡಲೇ ಅವಳಿಗೆ ಕೊಡಬೇಕು, ಒಂದು ಗ್ಲಾಸ್ ನೀರು ಕೊಡಬೇಕು, ಹಾಗೆ ಏನಾದರೂ ತಿಂಡಿ ಕೊಡಬೇಕು. ಕೊಡಲಿಲ್ಲ ಅಂತ ಹೇಳಿದರೆ ಅವಳು ಕೇಳೋದೇ ಇಲ್ಲ, ಏನಾದರೂ ಕೊಡಲೇಬೇಕಾಗತ್ತೆ. ಸೊ ಇವತ್ತು ಕೂಡ ತಿಂಡಿ ಎಲ್ಲ ತಿಂದು ಇವಾಗ ಮಾತಾಡ್ತಾ ಕೂತಿದ್ದಾಳೆ. ಹಾಗೆ ಇವತ್ತಿನ ಲಾಗ್ ಕೂಡ ಇಷ್ಟೇ ಸ್ನೇಹಿತರೆ. ಲಾಗ್ನ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಬಾಯ್.